ಸಂಭ್ರಮದ ವಾತಾವರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇವತ್ತು ಏನೆಲ್ಲ ವಿಶೇಷತೆಗಳು ಇರುತ್ತೆ ಅಲ್ಲಿ? ಶ್ರುತಿ, ನಿನ್ನೆ ರಾತ್ರಿಯಿಂದನೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕೃಷ್ಣನಿಗೆ ಮತ್ತು ರಾಧಾಮಾತೆಗೆ ವಿವಿಧ ರೀತಿನಲ್ಲಿ ಅಲಂಕಾರವನ್ನು ಮಾಡಿ ಕಣ್ತುಂಬಿಕೊಳ್ತಾ ಇದ್ದಾರೆ ಇಲ್ಲಿನ ಜನರು. ಅದರಲ್ಲೂ ಬೇರೆ ಬೇರೆ ಏರಿಯಾಗಳಿಂದ, ಅದರಲ್ಲೂ ಇಸ್ಕಾನ್ ಟೆಂಪಲ್ಗೆ ಬಂದು ದೇವರ ದರ್ಶನವನ್ನು ಮಾಡಬೇಕು ಅನ್ನುವಂತಹ ಒಂದಷ್ಟು ನಂಬಿಕೆ ಇಲ್ಲಿಯ ಜನರಿಗೆ ಇರೋದ್ರಿಂದಾಗಿ ಸಾಕಷ್ಟು ಜನರು, ವಯಸ್ಸಾಗಿರುವಂಥವರು, ವೃದ್ಧರಿರಬಹುದು ಅಥವಾ ಮಕ್ಕಳಿರಬಹುದು, ಎಲ್ಲರೂ ಕೂಡ ಬಂದು ದೇವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ನೀವು ಗಮನಿಸಬಹುದು, ವೈಕುಂಠ ಏಕಾದಶಿ ಅಂತಂದ್ರೆ ಅದರಲ್ಲೂ ಸಾಕಷ್ಟು ಏಕಾದಶಿಗಳನ್ನ ನಾವು ನೋಡ್ತೀವಿ. ಅದರಲ್ಲೂ ವೈಕುಂಠ ಏಕಾದಶಿ ಅಂದ್ರೆ ಸ್ವರ್ಗದ ಬಾಗಿಲೆ ತೆರೆದಿರುತ್ತೆ ಅನ್ನುವಂತಹ ನಂಬಿಕೆ. ಹಾಗಾಗಿ ಸ್ವರ್ಗದ ಬಾಗಿಲಿಗೆ ನಾವು ಪ್ರವೇಶ ಮಾಡಬೇಕು ಅನ್ನುವಂತಹ ಜೊತೆಗೆ ಆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಪಾಪ ಕರ್ಮಗಳು ಕಳಿಯುತ್ತೆ, ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ. ನಾನಿಲ್ಲಿ ಒಬ್ರು ಭಕ್ತರನ್ನ ಮಾತನಾಡಿಸ್ತಾ ಇದ್ದೆ. ನಾವು ಇಲ್ಲಿ ಇರುವಂಥದ್ದು ಸುಮ್ಮನೆ, ಆದರೆ ನಮ್ಮ ಮನೆ ನಿಜವಾಗ್ಲೂ ಇರುವಂಥದ್ದು ವೈಕುಂಠದಲ್ಲಿ. ಹಾಗಾಗಿ ನಾವು ವೈಕುಂಠದ ಇಲ್ಲಿ ಇರುವಂತಹ ಸ್ಥಳದಲ್ಲಿ ಒಂದು ಪುಣ್ಯ ಕಾರ್ಯವನ್ನ ಮಾಡಬೇಕು ಅನ್ನುವಂತಹ ನಂಬಿಕೆಯಿಂದಾಗಿ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ಮತ್ತಷ್ಟು ಭಕ್ತಾದಿಗಳನ್ನ ಮಾತನಾಡಿಸ್ತೀನಿ. ಶ್ರುತಿ, ನಮಸ್ತೆ ಮೇಡಮ್. ನಮಸ್ತೆ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಮೇಡಮ್ ಇಲ್ಲಿ? ನಾವು ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ. ವೈಕುಂಠ ಏಕಾದಶಿ ಅಂದ್ರೆ ನಿಮ್ಗೆ ಯಾವ ರೀತಿಯಾದ ನಂಬಿಕೆ ಮೇಡಮ್? ತುಂಬ ನಂಬಿಕೆ ಇದೆ. ನಾವು ತಿರುಪತಿಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ಇಲ್ಲಿಗೆ ಬರ್ತೀವಿ. ತುಂಬ ವರ್ಷಗಳಿಂದ ವರ್ಷಗಳಿಂದ ಬರ್ತಾ ಇದ್ದೀವಿ. ಸುಮಾರು 20 ವರ್ಷ. ಹೌದು. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಬರ್ತಾನೆ ಇರ್ತೀವಿ ಮೇಡಮ್. ಮೇಡಮ್, ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ವೈಕುಂಠ ಏಕಾದಶಿ ಬಗ್ಗೆ ನಿಮ್ಗೆ ಏನು ನಂಬಿಕೆ ಇದೆ? ನಮಗೆ ದೇವರು ಎಲ್ಲರೂ ರಕ್ಷಣೆ ಮಾಡ್ತಾನೆ. ನಮ್ಮ ಹಿಂದೂ ಧರ್ಮದಲ್ಲಿ ಇದನ್ನೆಲ್ಲ ಪಾಲಿಸಬೇಕು. ಶ್ರುತಿ, ಸಾಕಷ್ಟು ಭಕ್ತಾದಿಗಳು ಹೇಳ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ ತುಂಬಾ ಕ್ರೌಡ್ ಇದೆ. ಕೆಳಗಡೆ ಅಂತೂ ತುಂಬಾ ಕ್ರೌಡ್ ಇರೋದ್ರಿಂದಾಗಿ ಮೇಲ್ಗಡೆ ನೀವು ಗಮನಿಸಬಹುದು, ಮೇಲೆ ದೇವರಿಗೆ ಸಾಕಷ್ಟು ಅಲಂಕಾರಗಳನ್ನ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಭಜನೆಗಳಿರಬಹುದು, ಸಂಗೀತ, ಆ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಅಲ್ಲಿ ನಮಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಇಲ್ಲಿ ಬರ್ತಿದ್ದೀವಿ. ಬಟ್ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಕ್ರೌಡ್ ಇದೆ ಮತ್ತು ಕೆಳಗಡೆನೂ ಸಾಕಷ್ಟು ಕ್ರೌಡ್ ಇದೆ. ಇನ್ನೂ ಜನ ಬರ್ತಾನೆ ಇದ್ದಾರೆ. ಶ್ರುತಿ, ಇನ್ನು ಮಧ್ಯಾಹ್ನ ಆಗುತ್ತೆ ಅನ್ಸುತ್ತೆ. ಸಾಕಷ್ಟು ಜನ ಒಳಗಡೆ ದೇವರ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ. ಮತ್ತೊಂದು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಇವತ್ತು ವಿಷ್ಣು ದಕ್ಷಿಣಾಯನದಲ್ಲಿ ಮಲಗಿ ಉತ್ತರಾಯಣದಲ್ಲಿ ಎದ್ದೇಳ್ತಾರೆ. ಆ ಸಂದರ್ಭದಲ್ಲಿ ಮುಕ್ಕೋಟಿ ವೈಕುಂಠ ಏಕಾದಶಿ ಅಂತಲೂ ಕರೀತಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಮುಕ್ಕೋಟಿ ದೇವರಿಗೆ ವಿಷ್ಣು ದರ್ಶನವನ್ನ ಕೊಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ದೇವರ ದರ್ಶನವನ್ನ ಮಾಡಿದ್ರೆ ನಮಗೂ ಕೂಡ ಒಂದು ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇರುವಂಥದ್ದು. ನೀವು ನೋಡ್ತಾ ಇರಬಹುದು ಕ್ರೌಡ್ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ. ಸಾಲುಗಟ್ಟಿ ಜನ ನಿಂತಿದ್ದಾರೆ ದೇವರ ದರ್ಶನವನ್ನ ಪಡೆಯೋದಕ್ಕೆ. ಶ್ರೀಕೃಷ್ಣನಿಗೆ ಮತ್ತು ರಾಧೆಗೆ ಸಾಕಷ್ಟು ರೀತಿಯಲ್ಲಿ, ವಿವಿಧ ರೀತಿಯಲ್ಲಿ ಅಲಂಕಾರವನ್ನ ಮಾಡಿದ್ದಾರೆ. ನಾನು ನೋಡೋದಕ್ಕೆ ಒಂದು ರೀತಿಯ ಖುಷಿ ಅನ್ಸುತ್ತೆ, ಮೈ ರೋಮಾಂಚನಗೊಳ್ಳುತ್ತೆ. ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅವಘಡಗಳು ಸಂಭವಿಸದಂತೆ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ಭಕ್ತಾದಿಗಳು ದೇವರ ದರ್ಶನವನ್ನ ಮಾಡ್ಕೊಳ್ಳೋದಕ್ಕೆ ಸಕಲ ರೀತಿಯಾದ ಸಿದ್ಧತೆಗಳು ಆಗಿದೆ. ಯಾವುದೇ ರೀತಿಯಾದಂತಹ ಅವಘಡ ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ನೀವು ವಿಜುವಲ್ಸ್ ಅಲ್ಲೂ ಕೂಡ ಗಮನಿಸ್ತಾ ಇರಬಹುದು, ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಜನರು ಬಂದು ದೇವರ ದರ್ಶನವನ್ನ ಪಡೆಯೋದಕ್ಕೆ ನಿಂತಿದ್ದಾರೆ ಅಂತ ಹೇಳಿ. ನೂಕುನುಗ್ಗಲು ಇಲ್ಲದೆ ಇದ್ರೂ ಕೂಡ ಕ್ಲೀನ್ ಆಗಿ ಹೋಗಿ ದೇವರ ದರ್ಶನವನ್ನ ಪಡೆಯೋದಕ್ಕೆ ಜನರು ಸಾಲುಗಟ್ಟಿ ನಿಂತಿದ್ದಾರೆ. ಶ್ರುತಿ, ಓಕೆ ಮಾನಸ, ಧನ್ಯವಾದಗಳು. ಮತ್ತೊಂದು ಕಡೆ ದೀಪ್ತಿ ಕೂಡ ಮಾಹಿತಿ ಕೊಡ್ತಾ ಇದ್ರು. ಧನ್ಯವಾದಗಳು ದೀಪ್ತಿ. ಸಂಭ್ರಮದ ವಾತಾವರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇವತ್ತು ಏನೆಲ್ಲ ವಿಶೇಷತೆಗಳು ಇರುತ್ತೆ ಅಲ್ಲಿ? ಶ್ರುತಿ, ನಿನ್ನೆ ರಾತ್ರಿಯಿಂದನೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕೃಷ್ಣನಿಗೆ ಮತ್ತು ರಾಧಾಮಾತೆಗೆ ವಿವಿಧ ರೀತಿನಲ್ಲಿ ಅಲಂಕಾರವನ್ನು ಮಾಡಿ ಕಣ್ತುಂಬಿಕೊಳ್ತಾ ಇದ್ದಾರೆ ಇಲ್ಲಿನ ಜನರು. ಅದರಲ್ಲೂ ಬೇರೆ ಬೇರೆ ಏರಿಯಾಗಳಿಂದ, ಅದರಲ್ಲೂ ಇಸ್ಕಾನ್ ಟೆಂಪಲ್ಗೆ ಬಂದು ದೇವರ ದರ್ಶನವನ್ನು ಮಾಡಬೇಕು ಅನ್ನುವಂತಹ ಒಂದಷ್ಟು ನಂಬಿಕೆ ಇಲ್ಲಿಯ ಜನರಿಗೆ ಇರೋದ್ರಿಂದಾಗಿ ಸಾಕಷ್ಟು ಜನರು, ವಯಸ್ಸಾಗಿರುವಂಥವರು, ವೃದ್ಧರಿರಬಹುದು ಅಥವಾ ಮಕ್ಕಳಿರಬಹುದು, ಎಲ್ಲರೂ ಕೂಡ ಬಂದು ದೇವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ನೀವು ಗಮನಿಸಬಹುದು, ವೈಕುಂಠ ಏಕಾದಶಿ ಅಂತಂದ್ರೆ ಅದರಲ್ಲೂ ಸಾಕಷ್ಟು ಏಕಾದಶಿಗಳನ್ನ ನಾವು ನೋಡ್ತೀವಿ. ಅದರಲ್ಲೂ ವೈಕುಂಠ ಏಕಾದಶಿ ಅಂದ್ರೆ ಸ್ವರ್ಗದ ಬಾಗಿಲೆ ತೆರೆದಿರುತ್ತೆ ಅನ್ನುವಂತಹ ನಂಬಿಕೆ. ಹಾಗಾಗಿ ಸ್ವರ್ಗದ ಬಾಗಿಲಿಗೆ ನಾವು ಪ್ರವೇಶ ಮಾಡಬೇಕು ಅನ್ನುವಂತಹ ಜೊತೆಗೆ ಆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಪಾಪ ಕರ್ಮಗಳು
ಕಳಿಯುತ್ತೆ, ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ. ನಾನಿಲ್ಲಿ ಒಬ್ರು ಭಕ್ತರನ್ನ ಮಾತನಾಡಿಸ್ತಾ ಇದ್ದೆ. ನಾವು ಇಲ್ಲಿ ಇರುವಂಥದ್ದು ಸುಮ್ಮನೆ, ಆದರೆ ನಮ್ಮ ಮನೆ ನಿಜವಾಗ್ಲೂ ಇರುವಂಥದ್ದು ವೈಕುಂಠದಲ್ಲಿ. ಹಾಗಾಗಿ ನಾವು ವೈಕುಂಠದ ಇಲ್ಲಿ ಇರುವಂತಹ ಸ್ಥಳದಲ್ಲಿ ಒಂದು ಪುಣ್ಯ ಕಾರ್ಯವನ್ನ ಮಾಡಬೇಕು ಅನ್ನುವಂತಹ ನಂಬಿಕೆಯಿಂದಾಗಿ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ಮತ್ತಷ್ಟು ಭಕ್ತಾದಿಗಳನ್ನ ಮಾತನಾಡಿಸ್ತೀನಿ. ಶ್ರುತಿ, ನಮಸ್ತೆ ಮೇಡಮ್. ನಮಸ್ತೆ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಮೇಡಮ್ ಇಲ್ಲಿ? ನಾವು ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ. ವೈಕುಂಠ ಏಕಾದಶಿ ಅಂದ್ರೆ ನಿಮ್ಗೆ ಯಾವ ರೀತಿಯಾದ ನಂಬಿಕೆ ಮೇಡಮ್? ತುಂಬ ತುಂಬ ನಂಬಿಕೆ ಇದೆ. ನಾವು ತಿರುಪತಿಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ಇಲ್ಲಿಗೆ ಬರ್ತೀವಿ. ತುಂಬಾ ವರ್ಷಗಳಿಂದ ಬರ್ತಾ ತುಂಬ ವರ್ಷಗಳಿಂದ ಬರ್ತಾ ಇದ್ದೀವಿ. ಸುಮಾರು ತುಂಬಾ 20 ವರ್ಷ. ಹೌದು. ಮೇಡಮ್, ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಬರ್ತಾನೆ ಇರ್ತೀವಿ ಮೇಡಮ್. ಮೇಡಮ್, ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ವೈಕುಂಠ ಏಕಾದಶಿ ಬಗ್ಗೆ ನಿಮ್ಗೆ ಏನು ನಂಬಿಕೆ ಇದೆ? ನಮಗೆ ದೇವರು ಎಲ್ಲರೂ ರಕ್ಷಣೆ ಮಾಡ್ತಾನೆ. ನಮ್ಮ ಹಿಂದೂ ಧರ್ಮದಲ್ಲಿ ಇದನ್ನೆಲ್ಲ ಪಾಲಿಸಬೇಕು. ಶ್ರುತಿ, ಸಾಕಷ್ಟು ಭಕ್ತಾದಿಗಳು ಹೇಳ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ ತುಂಬಾ ಕ್ರೌಡ್ ಇದೆ. ಕೆಳಗಡೆ ಅಂತೂ ತುಂಬಾ ಕ್ರೌಡ್ ಇರೋದ್ರಿಂದಾಗಿ ಮೇಲ್ಗಡೆ ನೀವು ಗಮನಿಸಬಹುದು, ಮೇಲೆ ದೇವರಿಗೆ ಸಾಕಷ್ಟು ಅಲಂಕಾರಗಳನ್ನ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಭಜನೆಗಳಿರಬಹುದು, ಸಂಗೀತ, ಆ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಅಲ್ಲಿ ನಮಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಇಲ್ಲಿ ಬರ್ತಿದ್ದೀವಿ. ಬಟ್ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಕ್ರೌಡ್ ಇದೆ ಮತ್ತು ಕೆಳಗಡೆನೂ ಸಾಕಷ್ಟು ಕ್ರೌಡ್ ಇದೆ. ಇನ್ನೂ ಜನ ಬರ್ತಾನೆ ಇದ್ದಾರೆ. ಶ್ರುತಿ, ಇನ್ನು ಮಧ್ಯಾಹ್ನ ಆಗುತ್ತೆ ಅನ್ಸುತ್ತೆ. ಸಾಕಷ್ಟು ಜನ ಒಳಗಡೆ ದೇವರ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ. ಮತ್ತೊಂದು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಇವತ್ತು ವಿಷ್ಣು ದಕ್ಷಿಣಾಯನದಲ್ಲಿ ಮಲಗಿ ಉತ್ತರಾಯಣದಲ್ಲಿ ಎದ್ದೇಳ್ತಾರೆ. ಆ ಸಂದರ್ಭದಲ್ಲಿ ಮುಕ್ಕೋಟಿ ವೈಕುಂಠ ಏಕಾದಶಿ ಅಂತಲೂ ಕರೀತಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಮುಕ್ಕೋಟಿ ದೇವರಿಗೆ ವಿಷ್ಣು ದರ್ಶನವನ್ನ ಕೊಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ದೇವರ ದರ್ಶನವನ್ನ ಮಾಡಿದ್ರೆ ನಮಗೂ ಕೂಡ ಒಂದು ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇರುವಂಥದ್ದು. ನೀವು ನೋಡ್ತಾ ಇರಬಹುದು ಕ್ರೌಡ್ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ. ಸಾಲುಗಟ್ಟಿ ಜನ ನಿಂತಿದ್ದಾರೆ ದೇವರ ದರ್ಶನವನ್ನ ಪಡೆಯೋದಕ್ಕೆ. ಶ್ರೀಕೃಷ್ಣನಿಗೆ ಮತ್ತು ರಾಧೆಗೆ ಸಾಕಷ್ಟು ರೀತಿಯಲ್ಲಿ, ವಿವಿಧ ರೀತಿಯಲ್ಲಿ ಅಲಂಕಾರವನ್ನ ಮಾಡಿದ್ದಾರೆ. ನಾನು ನೋಡೋದಕ್ಕೆ ಒಂದು ರೀತಿಯ ಖುಷಿ ಅನ್ಸುತ್ತೆ, ಮೈ ರೋಮಾಂಚನಗೊಳ್ಳುತ್ತೆ. ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅವಘಡಗಳು ಸಂಭವಿಸದಂತೆ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ಭಕ್ತಾದಿಗಳು ದೇವರ ದರ್ಶನವನ್ನ ಮಾಡ್ಕೊಳ್ಳೋದಕ್ಕೆ ಸಕಲ ರೀತಿಯಾದ ಸಿದ್ಧತೆಗಳು ಆಗಿದೆ. ಯಾವುದೇ ರೀತಿಯಾದಂತಹ ಅವಘಡ ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ. ನೀವು ವಿಜುವಲ್ಸ್ ಅಲ್ಲೂ ಕೂಡ ಗಮನಿಸ್ತಾ ಇರಬಹುದು, ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಜನರು ಬಂದು ದೇವರ ದರ್ಶನವನ್ನ ಪಡೆಯೋದಕ್ಕೆ ನಿಂತಿದ್ದಾರೆ ಅಂತ ಹೇಳಿ. ನೂಕು ನುಗ್ಗಲು ಇಲ್ಲದೆ ಇದ್ರೂ ಕೂಡ ಕ್ಲೀನ್ ಆಗಿ ಹೋಗಿ ದೇವರ ದರ್ಶನವನ್ನ ಪಡೆಯೋದಕ್ಕೆ ಜನರು ಸಾಲುಗಟ್ಟಿ ನಿಂತಿದ್ದಾರೆ. ಶ್ರುತಿ, ಓಕೆ ಮಾನಸ, ಧನ್ಯವಾದಗಳು. ಮತ್ತೊಂದು ಕಡೆ ದೀಪ್ತಿ ಕೂಡ ಮಾಹಿತಿ ಕೊಡ್ತಾ ಇದ್ರು. ಧನ್ಯವಾದಗಳು ದೀಪ್ತಿ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.